ಇವಳೊಂದು ಅಂದದ ಉಯ್ಯಾಲೆ. ಹಾಯ್, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಒಂದು 30 ಜನಕ್ಕೆ ಅಡುಗೆ ಮಾಡೋಕ್ಕೆ ಹೇಳಿದ್ದಾರೆ ನಮ್ಮ ಮಾವ. ರೈತ ಸಂಘದಲ್ಲಿ ಏನೋ ಪ್ರತಿಭಟನೆ ಮಾಡ್ತವ್ರೆ, ಅವ್ರಿಗೆ ಅಡುಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಂತೆ. ಅದಕ್ಕೆ ನಾವೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀವಿ. ಬಾತು, ಮೊಸರನ್ನ, ಪಾಯಸ ಮತ್ತು ಬಜ್ಜಿನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ವಿ. ಅವರು ಬೆಳಗ್ಗೆ ತಿಂಡಿ ಏನು ಬೇಡ ಅಂತ ಹೇಳಿದ್ರು, ಮಧ್ಯಾಹ್ನಕ್ಕೇ ಕೊಟ್ಟು ಕಳಿಸಿ, ಊಟ ಏನು ಬೇಡ ಏನಾದರೂ ತಿಂಡಿ ಥರನೇ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಮೊಸರನ್ನ ಬಾತು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ಬೆಳಗ್ಗೆ ಹೊತ್ತು ಅಂತ ಹೇಳಿದರೆ ನಮಗೂ ಹಿಂಸೆ ಆಗ್ತಿತ್ತು, ಯಾಕೆಂದರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋದ್ರಿಂದ ಅವ್ರನ್ನ ರೆಡಿ ಮಾಡಿ ಕಳಿಸೋದೇ ನಮಗೆ ಟೈಮ್ ಆಗಿಬಿಡುತ್ತೆ. ಅಂಥದ್ರಲ್ಲಿ ಬೆಳಗ್ಗೆ ಹೊತ್ತೆಲ್ಲ ತಿಂಡಿ ಮಾಡೋಕ್ಕಾಗಲ್ಲ. ಆಮೇಲೆ ಬೆಳಗ್ಗೆ ಬೇಗನೆ ಎದ್ರೂ ಅವ್ರನ್ನ ಕಳಿಸೋದೇ ಟೈಮ್ ಆಗಿಬಿಡುತ್ತೆ. ಹಂಗಾಗಿ ಮಧ್ಯಾಹ್ನಕ್ಕೆ ಅವ್ರು ಹೇಳಿದ್ದು ಸರಿ ಹೋಯ್ತು ಅಂತ ಹೇಳಿ ಮಧ್ಯಾಹ್ನಕ್ಕೇ ಮಾಡ್ತಾಯಿದ್ದೀನಿ. ಬಾತ್ಗೆ ರೆಡಿ ಆಗ್ತಾ ಇದೆ. ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀವಿ, ಇವಾಗ ಮಾಡ್ಕೊಬೇಕು. ನಮ್ಮ ಅದಕ್ಕೆ ಒಳಗಡೆ ಬಜ್ಜಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಅವರು ಪಾಪ ಮಸಾಲೆ ಎಲ್ಲ ರುಬ್ಬಿಕೊಟ್ರು, ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಬಾತ್ ಮಾಡೋಣ ಅಂತ ಹೇಳಿ. ಫೈನಲ್ಲಿ ಮಸಾಲೆ ಎಲ್ಲ ರೆಡಿ ಆಗಿದ್ದೆ. ಇವಾಗ ಬಾತ್ಗೆ ಒಗ್ಗರಣೆ ಹಾಕಬೇಕು. ಒಂದು 25-30 ಜನ ಅಂತ ಹೇಳಿದ್ದಾರೆ. ಇನ್ನು ನಮಗೆಲ್ಲ ಸೇರಿಸೆ ಒಂದೇ ಸಲ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀವಿ. ನಮಗೂ ಸಹ ತಿಂಡಿನ ಸೇರಿಸಿ ಮಾಡ್ಕೊತಾ ಇದ್ದೀನಿ. ನಮಗೂ ಸಹ ತಿಂಡಿನ ನಾವೇನು ಮಾಡ್ಕೊಂಡಿರಲಿಲ್ಲ. ಮಕ್ಳಿಗೆ ಹಂಗೆ ಇಡ್ಲಿನ ತರಿಸಿ ಇಡ್ಲಿನ ತಿನ್ನಿಸಿ ಕಳಿಸಿದ್ದೀವಿ. ಸ್ಕೂಲ್ಗೆ ಲೇಟ್ ಆಗಿಬಿಡುತ್ತೆ ಮಾಡೋದಕ್ಕೆ ಅಂಥೇಳಿ ನಮಗೂ ಸಹ ನಾವು ತಿಂಡಿ ಮಾಡಿಕೊಡ್ಲೇ ಇಲ್ಲ. ಇದು ಒಂದೇ ಸಲ ಮಾಡ್ಕೊಳ್ಳೋಣ, ಏನಾದರೂ ಬಾತ್ ಫಸ್ಟ್ ಮಾಡಿಬಿಟ್ರೆ ಮೊಸರನ್ನ ಪಾಯಸ ಇದೆಲ್ಲ ಮಾಡ್ಕೋಬೋದಲ್ಲ ಅಂಥೇಳಿ ಫಸ್ಟು ಬಾತ್ನೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಲೇಟೇ ಆಗುತ್ತೆ ಮಾಡ್ಕೊಳ್ಳೋ ಅಷ್ಟರೊಳಗಡೆ, ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಂದರೆ ನಾವು ತಿಂಡಿ ತಿನ್ನೋದೇ ಲೇಟು, ಅಂದರೆ ಇವತ್ತು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ತಿಂಡಿ ತಿನ್ನೋದು. ಆಮೇಲೆ ಇಲ್ಲಿ ರೂಮ್ ಮಾಡಿದ್ದು ನಮ್ಗೆ ಇದೊಂದು ಅನುಕೂಲ ಆಯಿತು. ಏನಾದರೂ ದೊಡ್ಡದಾಗಿ ಅಡುಗೆ ಗಿಡ್ಗೆ ಮಾಡಬೇಕು ಅಂತ ಹೇಳಿದ್ರೆ ಒಲೆ ಎಲ್ಲ ಇಟ್ಕೊಂಡು ಅಡುಗೆ ಮನೇಲಿ ಮಾಡೋಕ್ಕಾಗ್ತಿರ್ಲಿಲ್ಲ, ಹಿಂಸೆ ಆಗ್ತಿತ್ತು ಓಡಾಡೋದಕ್ಕೆಲ್ಲ. ಯಾಕೆಂದರೆ ಐಟಮ್ಗಳೆಲ್ಲ ಅಲ್ಲೇ ಇರೋದ್ರಿಂದ. ಮತ್ತು ಊಟದ ಟೇಬಲ್ಲು ಸಹ ನಾವು ಅಲ್ಲೇ ಇಟ್ಕೊಂಡಿದ್ದೀವಿ ಅಡುಗೆ ಮನೆಯಲ್ಲೇ, ಹಂಗಾಗಿ ಜಾಗ ಸಾಕಾಗ್ತಿರ್ಲಿಲ್ಲ. ಈಗ ಈ ರೂಮ್ ಮಾಡಿರೋದ್ರಿಂದ ಹೆಂಗೋ ಅನುಕೂಲ ಐತಿ. ಹಿಂಗೇನಾದರೂ ದೊಡ್ಡದು ಅಡುಗೆ ಗಿಡ್ಗೆ ಮಾಡಿದಾಗ ಈ ಥರ ದೊಡ್ಡ ಒಲೆ ಇಟ್ಕೊಂಡು ಬೇಗ ಮಾಡ್ಕೋಬೋದು, ಬೇಗ ಅಡುಗೆ ಆಗುತ್ತೆ. ಅದು ಸ್ವಲ್ಪ ಹಿಂಸೆ ಆಗ್ತಿತ್ತು ಆ ಕಡೆ ಈ ಕಡೆ ಓಡಾಡೋದಕ್ಕೆ, ಐಟಮ್ಗಳೆಲ್ಲ ಎತ್ಕೊಳ್ಳೋದಕ್ಕೆ ಓಡಾಡೋಕ್ಕಾಗ್ತಿರ್ಲಿಲ್ಲ. ತುಂಬ ಚಿಕ್ಕದು ಅಂತ ಅನ್ನಿಸ್ತಿತ್ತು. ಏಕೆಂದರೆ ನಾವು ಡೈನಿಂಗ್ ಟೇಬಲ್ನು ಅಲ್ಲೇ ಇಟ್ಕೊಂಡಿರೋದ್ರಿಂದ ಜಾಸ್ತಿ ಜಾಗ ಚಿಕ್ಕದು ಅನ್ನಿಸ್ತಿತ್ತು. ಈಗ ಒಂದು ಸ್ವಲ್ಪ ಇಲ್ಲಿ ಬಂದು ಮಾಡ್ಕೊತಾ ಇರೋದಕ್ಕೆ ಖುಷಿ ಆಗ್ತಾಯಿದೆ. ಆದರೂ ಇಷ್ಟು ಜನಕ್ಕೆಲ್ಲ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಭಯ, ಅಂದರೆ ಹೇಗಾಗ್ಬಿಡುತ್ತೋ ಏನೋ ಅಡುಗೆ ಅಂಥೇಳಿ. ಆದರೆ ಒಂದು ಕಡೆ ಏನು ಸಮಾಧಾನ ಅಂತ ಹೇಳಿದ್ರೆ, ಇಷ್ಟು ಜನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ ಅನ್ನೋದೇ ಒಂದು ಸಮಾಧಾನ. ಏನಂತ ಹೇಳಿದ್ರೆ, ನಮ್ಗೆ ನಿಜವಾಗ್ಲೂ ಯಾರೂ ಅಡುಗೆ ಮಾಡೋದನ್ನ ನಮ್ಗೆ ಹೇಳ್ಕೊಟ್ಟೇ ಇಲ್ಲ. ಯಾಕೆ ಅಂತಂದರೆ ಚಿಕ್ಕ ವಯಸ್ಸಲ್ಲೇ ನಮಗೆ, ಅಂದರೆ ಅಮ್ಮಂಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಹೇಗೆ ತಿಂಡಿ ಎಲ್ಲ ಮಾಡೋದು ಅಂತ. ಅವ್ರ ಪಾಪ ಅಡುಗೆ ಮಾಡ್ತಿದ್ರು, ಆದರೆ ತಿಂಡಿ ಎಲ್ಲ ಅವ್ರಿಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ತಿಂಡಿನ ಹಿಂಗೆ ಮಾಡಿ ಅಂತ ಹೇಳ್ಕೊಡೋರು ಸಹ ನಮ್ಗೆ ಯಾರೂ ಇರಲಿಲ್ಲ ನಿಜವಾಗ್ಲೂ. ಅಂದರೆ ಅಲ್ಲಿ ನಾನು ಊರಲ್ಲಿದ್ದಾಗ ಹಳ್ಳೀಲಿ ಯಾವ ಥರ ತಿಂಡಿನ ಮಾಡ್ತಿದ್ರು ಹಾಗೆ ಅವ್ರ ಹತ್ರ ಎಲ್ಲ ಹೇಳಿಸ್ಕೊಂಡು ನನಗೆ ಹೆಂಗೆ ಬರುತ್ತೆ ಹಾಗೆ ತಿಂಡಿನ ಮಾಡ್ತಿದ್ದೆ. ಆದರೂ ನಮ್ಮ ಮನೇಲಿ ಯಾರೂ ಏನೂ ಮಾತಾಡ್ತಿರ್ಲಿಲ್ಲ. ಪಾಪ ಅವಳು ಅಷ್ಟಾದರೂ ಮಾಡ್ತಾಳಲ್ಲ ಅಂಥೇಳಿ ತಿಂಡಿನ ತಿನ್ಕೊತಿದ್ರು. ಆದರೆ ಇಲ್ಲಿಗೆ ಬಂದು ನಾನು ತುಂಬ ತಿಂಡಿಗಳನ್ನ ಮಾಡೋದು ಕಲ್ತಿದ್ದೀನಿ. ಒಂದು ಐಟಮ್ ಇಲ್ಲ ಅಂತ ಹೇಳಿದ್ರೂ ಮಾಡ್ತೀನಿ, ಆ ಥರ ಅಡುಗೆ ಮಾಡೋದನ್ನ ಕಲ್ತಿದ್ದೀನಿ. ಇದೇ ಬೇಕು ಅಂತೇನಿಲ್ಲ, ಏನಾದರೂ ಒಂದಿಲ್ಲ ಅಂದರೂ ಅಡ್ಜಸ್ಟ್ ಮಾಡಿ ಅಡುಗೆ ಮಾಡೋದನ್ನ ಇಲ್ಲಿಗೆ ಮದುವೆಯಾಗಿ ಬಂದಮೇಲೆ ಕಲ್ತಿದ್ದೀನಿ. ಖುಷಿ ಇದೆ ಸದ್ಯಕ್ಕೆ ನನಗೆ. ನಾನು ಈ ತಿಂಡಿ ಅಡುಗೆ ಎಲ್ಲ ಕಲಿಯೋದಕ್ಕೆ ಕಾರಣ ನಮ್ಮ ಮಾವ ಅಂತಲೇ ಹೇಳ್ಬೋದು. ಅವರು ಅಂದರೆ ಸ್ವಲ್ಪ ರುಚಿಯಾಗಿ ತಿಂಡಿನ ಕೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಫುಲ್ಲು ವೆಜಿಟೇರಿಯನ್ ಆಗಿರೋದ್ರಿಂದ. ನಿಮಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಸ್ವಲ್ಪ ಜನ ಗೊತ್ತಿರುತ್ತೆ ಅನಿಸುತ್ತೆ, ವೆಜಿಟೇರಿಯನ್ಸ್ಗಳು ಜಾಸ್ತಿ ಫುಡ್ಡಿಗಳು ರುಚಿಯಾಗಿ ಊಟನ ಕೇಳ್ತಾರೆ. ಆಮೇಲೆ ಅವ್ರು ಜಾಸ್ತಿ ಊಟಕ್ಕೆ ಮಾನ್ಯತೆ ಕೊಡ್ತಾರೆ. ಯಾಕೆಂದರೆ ಅವ್ರಿಗೆ ಬಾಯಿ ರುಚಿ
ಜಾಸ್ತಿ ವೆಜಿಟೇರಿಯನ್ಗೆ. ನಾನ್ ವೆಜ್ ತಿನ್ನೋರ್ಗೆ ಅಷ್ಟು ಇಷ್ಟಪಡಲ್ಲ, ಆದರೆ ವೆಜಿಟೇರಿಯನ್ಗೆ ಊಟದ ವಿಷಯದಲ್ಲಿ ತುಂಬ ಅಂದರೆ ತುಂಬ ಕಾಳಜಿ ಮಾಡ್ತಾರೆ. ನಾನು ಇದನ್ನೇ ತಿನ್ನಬೇಕು, ಹಿಂಗೆ ತಿನ್ನಬೇಕು ಅಂತ ಅವರು ಅಂದ್ಕೊತಾರೆ. ನನಗೆ ಗೊತ್ತಿರೋಂಗೆ ಎಲ್ಲರೂ ಆ ಥರ ಇರ್ತಾರೆ ಅಂತ ಹೇಳಲ್ಲ. ನಾನ್ ವೆಜ್ ತಿನ್ನೋರು ತುಂಬ ರುಚಿಯಾಗಿ ಕೇಳೋರು ಇರ್ತಾರೆ, ಆದರೆ ಜಾಸ್ತಿ ವೆಜಿಟೇರಿಯನ್ಸು ನನ್ನ ಪ್ರಕಾರ ನನಗೆ ಗೊತ್ತಿರೋಂಗೆ. ಆದರೆ ನಾನು ಎಲ್ಲನೂ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ಹೇಳಲ್ಲ. 100ಕ್ಕೆ ಒಂದು 80% ಮಾಡ್ತೀನಿ ಅಂತ ನಾನು ಅಂದ್ಕೊತೀನಿ. ಮನೇಲೂ ಏನೂ ಇಲ್ಲ, ಮಾಡ್ತೀನಿ. ಎಲ್ಲ ಅಡುಗೆನೂ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ಹೇಳಲ್ಲ. ಅಲ್ಪ ಸ್ವಲ್ಪ ಒಂದೊಂದು ವಿಷಯದಲ್ಲಿ ಎಂಥ ಅಡುಗೆ ಭಟ್ರು ಆದರೂ ಒಂದು ಉಪ್ಪು ಹುಳಿ ಖಾರ ಅನ್ನೋದು ಒಂದೊಂದು ಸಲ ಮಿಸ್ಸಾಗಿ ಹಾಗೆ ಆಗುತ್ತೆ. ನಾನು ಹಂಗೇ ಒಂದೊಂದು ಸಲ ಯಾವತ್ತಾದರೂ ಒಂದೊಂದು ಸಲ ಕೆಟ್ಟದಾಗಿ ಅಡುಗೆ ಮಾಡಿಬಿಟ್ಟಿರ್ತೀನಿ. ನನಗೆ ನಾನೇ ತಿನ್ನೋಕ್ಕಾಗಲ್ಲ, ಅಷ್ಟು ಕೆಟ್ಟದಾಗಿ ಒಂದೊಂದು ಸಲ ಅಡುಗೆ ಆಗಿಬಿಟ್ರೆ ಇರುತ್ತೆ. ಆಮೇಲೆ ಅಜ್ಜಿನೂ ಅಷ್ಟೇ, ತುಂಬ ಸಲ ನಾನು ಅಜ್ಜಿ ಕೈಲಿ ಹೇಳಿಸ್ಕೊಂಡಿದ್ದೀನಿ, ಇದಕ್ಕೆ ಉಪ್ಪು ಕಮ್ಮಿ ಆಗೈತೆ, ಹುಳಿ ಕಮ್ಮಿ ಆಗೈತೆ ಅಂತ ಹೇಳಿಸ್ಕೊಂಡಿದ್ದೀನಿ. ಅಜ್ಜಿ ವಯಸ್ಸಾಗೋಕ್ಕಿಂತ ಮುಂಚೆ ಅಂದರೆ ನನ್ನ ಮದುವೆ ಆದಷ್ಟರಲ್ಲಿ ಅವರೇ ಅಡುಗೆನ ಮಾಡ್ಕೊತಿದ್ರು ಯಾವಾಗ್ಲೂ. ಯಾರ ಅಡುಗೆನೂ ಅವ್ರು ಒಪ್ತಿರ್ಲಿಲ್ಲ. ಯಾವ ಕೆಲಸದವ್ರು ಬಂದ್ರೂ ಅಡುಗೆ ಊಟದ ವಿಷಯಕ್ಕೆ ಅವರು ಕಾಂಪ್ರಮೈಸ್ ಆಗ್ತಾನೇ ಇರಲಿಲ್ಲ. ಅವರೇ ಮಾಡ್ಕೊಂಡು ಅವರೇ ಊಟ ಮಾಡ್ತಿದ್ರು. ಅವ್ರು ಯಾವಾಗ ತುಂಬ ವಯಸ್ಸಾಯಿತು, ಓಡಾಡೋಕ್ಕೆ ಸ್ವಲ್ಪ ಹಿಂಸೆ ಅನ್ನಿಸ್ತು, ಆವಾಗಿಂದ ನಾನು ಊಟ ತಿಂಡಿ ಮಾಡಿಕೊಡ್ತಿದ್ದು. ಆದರೆ ಎಷ್ಟೋ ಸಲ ಹೇಳಿಸ್ಕೊಂಡಿದ್ದೀನಿ, ಇದಕ್ಕೆ ಉಪ್ಪು ಕಮ್ಮಿ ಆಗೈತೆ, ಇದಕ್ಕೆ ಹುಳಿ ಕಮ್ಮಿ ಆಗೈತೆ, ಇನ್ನೂ ಅಡುಗೆ ಮಾಡೋದು ನೀವು ಕಲೀಲೇ ಇಲ್ಲ ಅಂತ ಎಷ್ಟೋ ಸತಿ ನಾನು ಸಹ ತುಂಬ ಸಲ ಅಜ್ಜಿ ಕೈಲಿ ಹೇಳಿಸ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಅತ್ತೆ ಹೇಳ್ತಾಯಿದ್ರು, ನಮ್ಮ ಅತ್ತೆ ಅವರ ನಾದಿನಿಯರೆಲ್ಲ ಅಜ್ಜಿ ಹತ್ರನೇ ಅಂತೆ ಅಡುಗೆ ಊಟ ಮಾಡೋದನ್ನ ಕಲ್ತಿದ್ದು. ಅವ್ರು ಹೇಳ್ತಾ ಇರ್ತಾರೆ, ಅವ್ರ ಮನೇಲೇ ಅಡುಗೆ ಊಟ ಎಲ್ಲ ಮಾಡೋದನ್ನ ಕಲ್ತಿದ್ದು ಅಂತ. ಅಂದರೆ ಅಷ್ಟು ಚೆನ್ನಾಗಿ ಅಷ್ಟು ರುಚಿಯಾಗಿ ಅವರು ಅಡುಗೆ ಊಟ ತಿಂಡಿನ ಮಾಡ್ತಿದ್ರಂತೆ ಅಜ್ಜಿ. ಮಾವನು ಸಹ ಹೇಳ್ತಾ ಇರ್ತಾರೆ, ಅಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ರು ಫಸ್ಟು, ಈಗ ಅವರೆಲ್ಲ ಮರ್ತುಬಿಟ್ಟಿದ್ದಾರೆ ಮಧ್ಯ ಅಂತ. ನಾನು ಅಜ್ಜಿ ಹತ್ರ ಅವಾಗವಾಗ ಕೇಳ್ತಿದ್ದೆ, ಅಜ್ಜಿ ನೀವು ಏನಾಗ್ತಿದ್ರಿ ಅಂತ. ಆದರೆ ಅಜ್ಜಿ ಮರ್ತುಬಿಟ್ಟಿದ್ರು ತುಂಬ ವಿಷಯಗಳನ್ನ. ಇಲ್ಲಮ್ಮ ನನಗಷ್ಟು ನೆನಪಿಲ್ಲ, ನಾನು ಬರೆದೇ ಇಟ್ಟಿದ್ದೀನಿ ನೋಡು, ಅಲ್ಲಿ ಬುಕ್ ಇರಬೇಕು ನೋಡು ಅಂತ ಅಂತಿದ್ರು. ವಯಸ್ಸಾದಮೇಲೆ ಅದು ಕಾಮನ್ನು. ಆದರೆ ಫಸ್ಟ್ ಚೆನ್ನಾಗಿ ಅಡುಗೆ ಮಾಡ್ತಿದ್ರಂತೆ. ನಾನು ತಿಳಿದ ಮಟ್ಟಿಗೆ ನಂಗೆ ಬೇರೆಯವರೆಲ್ಲ ಹೇಳಿರೋದು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ರು ಅಜ್ಜಿ ಅಂತ. ಇದಿಷ್ಟು ನೋಡಿ ರೆಡಿಯಾಗಿದೆ. ಮೊಸರನ್ನ, ಬಾತು, ಆಮೇಲೆ ಪಾಯಸ, ಚಟ್ನಿ, ಬಜ್ಜಿ ಇಷ್ಟು ಆಗಿದೆ. ಅದು ಅವತ್ತಿನ ವೀಡಿಯೋ ಅಷ್ಟಾಗಿತ್ತು. ಇದು ಮಾರನೇ ಬೆಳಗ್ಗೆ ವೀಡಿಯೋ ಇದು. ಮತ್ತೆ ಅವತ್ತು ಮಧ್ಯಾಹ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವೀಡಿಯೋನ. ಇದು ಮಾರನೇ ಬೆಳಗ್ಗೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು. ಇವತ್ತು ಮಕ್ಕಳಿಗೆಲ್ಲ ರಜಾ, ಎದ್ದಿದ್ದು ಸಹ ತುಂಬ ಲೇಟು. ಅದಕ್ಕೆ ಒಂದು ಲೋಟ ಬಿಸಿನೀರು ಕುಡ್ದು ಕಾಫಿನ ಕುಡಿಯೋಣ ಅಂಥೇಳಿ ಅಡುಗೆ ಮನೆಗೆ ಬಂದೆ. ಅಷ್ಟರೊಳಗಡೆ ಆಗಲೇ ನಮ್ಮ ಅತ್ತೆ ಗದ್ದೆಗೆ ಹೊರ್ಟೋಗ್ಬಿಟ್ಟಿದ್ರು. ನಾನು ಎದ್ದೇಳೋ ಅಷ್ಟರೊಳಗಡೆ ನಮ್ಮ ಅತ್ತೆ ಗದ್ದೆಗೆ ಹೊರ್ಟೋಗಿದ್ರು. ಅವರೇ ಎದ್ದು ಕಾಫಿ ಕಾಯಿಸ್ಕೊಂಡು ಕಾಫಿ ಕುಡಿದ್ಬಿಟ್ಟು ಹೊರ್ಟೋಗಿದ್ದಾರೆ. ಇವತ್ತು ಮಕ್ಕಳಿಗೆಲ್ಲ ರಜಾ ಅಲ್ಲ, ನಾನೇನು ಎದ್ದೇಳೋಕೆ ಹೋಗಲಿಲ್ಲ. ನಮ್ಮ ಮನೆಯವ್ರು ಕಾಫಿ ಕೇಳಿದ್ರು ಅಂಥೇಳಿ ಕಾಫಿ ಕೊಡೋಣ ಅಂತ ಬಂದೆ. ನಮ್ಮ ಮಾವ ನನಗೊಂದು ಲೋಟ ಬೇಕು ಕಣವ ಕಾಫಿ ಅಂತ ಹೇಳಿದ್ರು. ಅವ್ರಿಗೂ ಸಹ ಕಾಫಿ ಕೊಡೋಣ ಅಂಥೇಳಿ ಅವರು ಹಾಲು ತರಕ್ಕೆ ಹೋಗಿದ್ರು. ಹಾಲು ಖಾಲಿಯಾಗಿತ್ತು ಅಂಥೇಳಿ ಹಾಲು ತರಕ್ಕೆ ಹೋಗಿದ್ರು. ನಾವೇನು ಹಾಲೇನು ಜಾಸ್ತಿ ಇಲ್ಲಿ ಕೊಂಡ್ತಿರ್ಲಿಲ್ಲ ನಮ್ಮ ಮನೇಲಿ, ಗಂಡನ ಮನೇಲಿ. ಆದರೆ ಇವಾಗ ಹಸು ಕರು ಅವೆಲ್ಲ ನಿಂತೋಗಿದೆ, ಅದಕ್ಕೋಸ್ಕರ ಪ್ಯಾಕೆಟ್ ಹಾಲನ್ನ ಯೂಸ್ ಮಾಡ್ತಾಯಿದ್ವಿ ಇವಾಗ. ನಮ್ಮತ್ತೆ ನಮ್ಮ ಮಾವಂಗೆ ಸಣ್ಣ ಸಣ್ಣ ಲೋಟದಲ್ಲೆಲ್ಲ ಕಾಫಿ ಕೊಟ್ಟರೆ ಅವ್ರಿಗೆ ಇಷ್ಟ ಆಗೋಲ್ಲ, ದೊಡ್ಡ ದೊಡ್ಡ ಲೋಟದಲ್ಲಿ ಕಾಫಿ ಬೇಕು. ಯಾಕೆಂದರೆ ಅವ್ರಿಗೆ ಅವಾಗಿಂದನೂ ಕಾಫಿ ಎಷ್ಟು ಇಷ್ಟಪಡ್ತಾರೆ ಕಾಫಿ ಅಂದರೆ. ನಾನು ಈಗ ಬೆಳಗ್ಗೆ ಕುಡ್ದಿದ್ರಲ್ಲ ಅಂಥೇಳಿ ಚಿಕ್ಕ ಲೋಟದಲ್ಲೇ ಕಾಫಿ ಕೊಡೋಣ ಅಂಥೇಳಿ ಚಿಕ್ಕ ಲೋಟದಲ್ಲಿ ಕೊಡ್ತಾಯಿದ್ದೀನಿ. ಇನ್ನು ನಾನು ಬೆಳಗ್ಗೆ ಇವತ್ತು ಇಡ್ಲಿಗೆ ಅಂದ್ಬಿಟ್ಟು ಇಡ್ಲಿಗೆ ನೆನೆಸಿದ್ವಿ. ನನ್ನ ಮತ್ತಿಗೆನೇ ಮಾಡಿಕೊಟ್ಟು ಕಳಿಸಿ, ನಾನೇನು ಇವತ್ತು ಬರೋಲ್ಲ ಅಂತ ಹೇಳಿದ್ದೆ. ಯಾಕೆಂದರೆ ಸ್ವಲ್ಪ ಮನೇಲಿ ಬಟ್ಟೆ ಮಡ್ಚೋದೆಲ್ಲ ಇತ್ತು, ಬಟ್ಟೆನ ಮಡ್ಚಿಡೋಣ ಅಂಥೇಳಿ. ಹುಡುಗರಿಗೆ ಹೆಂಗಿದ್ರು ರಜೆ ಇದೆಯಲ್ಲ ಅಂಥೇಳಿ ಇವತ್ತು ಹೋಗಲಿಲ್ಲ. ಅವರೇ ತಿಂಡಿ ಮಾಡಿ ಕೊಟ್ಟು ಕಳಿಸಿದ್ರು. ನೆನ್ನೆದು ಕಡಲೆಕಾಳು ಸಾಂಬಾರು ಮಾಡಿದೆ, ಅದೇ ಇತ್ತು, ಅದನ್ನೇ ಕೊಟ್ಟು ಕಳಿಸಿ ಅಂತ ಹೇಳಿದ್ರು. ನೆನ್ನೆ ಎಲ್ಲ ಯಾರೂ ಊಟ ಮಾಡಲಿಲ್ಲ. ನೆನ್ನೆ ನೈಟೆಲ್ಲ ಸಾಂಬಾರೆಲ್ಲ ಹಂಗೆ ಉಳ್ಕೊಂತು. ಅದಕ್ಕೋಸ್ಕರ ಅದಕ್ಕೇ ಇಡ್ಲಿನ ಉನಿ ಹಾಕಿದ್ವಿ. ಅದಾದಮೇಲೆ ನಾನು ನನ್ನ ಮಗಳಿಗೆ ಟ್ಯೂಷನ್ ಇತ್ತು ಅಂಥೇಳಿ ಟ್ಯೂಷನ್ನಿಗೆ ಕಳ್ಸೋಣ ಅಂಥೇಳಿ ಹೋದೆ. ಇಲ್ಲಿ ಕೆಲಸ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿ ಅವಳನ್ನ ಟ್ಯೂಷನ್ನಿಗೆ ಕಳಿಸಿ ಅಡುಗೆ ಎಲ್ಲ ಮಾಡಿ ನಮ್ಮ ಮಾವಂಗೆ ಊಟ ಬಡಿಸಿ
ನಮ್ಮ ಮಾವ ಬಂದು ಬೈತಾಯಿದ್ರು, ದೀಪ ಎಲ್ಲ ಎತ್ತಿಟ್ಟೆ ಇಲ್ಲ ಅಜ್ಜಿ ಕಾರಿದ್ದು ಹಾಗೆ ಇಟ್ಟಿದ್ಯಲ್ಲವ ಎತ್ತಿಡಲ್ವಾ ಅಂತ ಹೇಳಿ. ಆವಾಗ ನನಗೆ ನೆನಪಾಯಿತು, ನಿಮಗೆ ದೀಪನ ತೋರಿಸ್ತೀನಿ ಅಜ್ಜಿ ದೀಪ ಮಾಡಿಸ್ಕೊಂಡಿದ್ದು ಅಂಥೇಳಿ ಅಂದ್ಕೊಂಡಿದ್ದೆ. ಅದಕ್ಕೆ ಅದನ್ನು ತೋರಿಸೋಣ ಅಂತ ಬಂದೆ. ಅಜ್ಜಿ ಮಾಡಿಸ್ಕೊಂಡಿದ್ದು ಇದೇ ದೀಪ. ಅವತ್ತಿನ ಕಾಲದಲ್ಲಿ ಈ ದೀಪನ ಮಾಡಿಸ್ಕೊಂಡಿದ್ದಾರೆ. ಎಷ್ಟು ವೆಯ್ಟ್ ಇದ್ದಾವೆ ಅಂದರೆ ತೂಕ ಇದೆ. ದೀಪ ಚೆನ್ನಾಗಿದೆ, ಮಂದನೂ ಇದೆ, ಚೆನ್ನಾಗಿದೆ. ಅವತ್ತಿನ ಕಾಲದಲ್ಲಿ ಅಜ್ಜಿ ಮಾಡಿಸ್ಕೊಂಡಿರೋದು ಈ ದೀಪಗಳನ್ನ. ಇನ್ನೂ ಸುಮಾರು ಮಾಡಿಸ್ಕೊಂಡಿದ್ದಾರೆ, ಆದರೆ ಎಕ್ಸಾಕ್ಟ್ ಯಾವ್ಯಾವ ಮಾಡಿಸ್ಕೊಂಡಿದ್ದಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ನನಗೆ ಅಜ್ಜಿ ಯಾವಾಗಲೂ ಹೇಳ್ತಿದ್ದಿದ್ದು, ದೀಪ ನಾನು ಸೀರೆ ಕೊಟ್ಟು ಮಾಡಿಸ್ಕೊಂಡಿದ್ದು, ರೇಷ್ಮೆ ಸೀರೆಗಳು ಮೈಸೂರು ಸಿಲ್ಕ್ ಹಳೆವಾಗಿದ್ದವನ್ನ ಹಾಕ್ಬಿಟ್ಟು ನಾನು ಮಾಡಿಸ್ಕೊಂಡಿದ್ದು ಅಂತ ಹೇಳ್ತಾನೆ ಇದ್ದರು. ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ. ನಾನು ಎಡೆಗೂ ಸಹ ಇದೇ ದೀಪನೇ ಅಜ್ಜಿಗೆ ಯಾವಾಗಲೂ ಹಚ್ಚೋದು. ಯಾಕೆಂದರೆ ಅಜ್ಜಿ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ರಂತೆ ಈ ದೀಪನ ಅವತ್ತು. ಅದಕ್ಕೋಸ್ಕರ ನಾನು ಇವಾಗಲೂ ಅವ್ರಿಗೆ ಎಡೆಗೆ ಇದೇ ದೀಪ ಹಚ್ಚೋದು. ನಮ್ಮನೆ ಬೇರೆ ಬೆಳ್ಳಿ ದೀಪ ಇದ್ರೂ ನಾನು ಯಾವಾಗಲೂ ಅಜ್ಜಿಗೆ ಇದನ್ನೇ ಹಚ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ನಮ್ಮ ಮಾವ ಅವತ್ತಿಂದ ಬೆಳ್ಳಿ ದೀಪ ಅಲ್ಲೇ ಇದ್ವು, ಅದನ್ನು ತೊಳೆದಾಕಿರಲಿಲ್ಲ ಅಂತ ಬೈತಾಯಿದ್ರು, ಹಂಗಂಗೆ ಇಟ್ಬಿಟ್ಟು ಬಂದಿದ್ದೀರಾ ಅಂತ. ಆ ಬೆಳ್ಳಿ ದೀಪ ತೊಳೆಯೋಣ ಅಂತ ಬಂದಲ್ಲ, ಅದಕ್ಕೆ ತಡಿ ಅವತ್ತು ಹೇಳಿದ್ದೆ ವಿಡಿಯೋ ತೋರಿಸ್ತೀನಿ ದೀಪಗಳನ್ನ ಅಂತ ಹೇಳಿದ್ದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದೇ ದೀಪ ನೋಡಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ನಾನು ಸೀರೆ ಬಿಲ್ನ ತೋರಿಸ್ತೀನಿ ಅಂತ ಹೇಳಿದ್ದೆ. ನನ್ನ ಮದುವೆದು ನಾವು ಹೋಗಿ ಬಾಬುಷದಲ್ಲಿ ತೊಗೊಬಂದಿದ್ದು. ಆವಾಗ ತಮಿಳ್ನಾಡು ಬಾಬುಷದಲ್ಲಿ ಹೋಗಿ ತೊಗೊಬಂದಿದ್ದು. ಆವಾಗ ಸುಮಾರು ಸೀರೆ, ಒಂದು 20-25 ಸೀರೆ ತೊಗೊಂಡು ಬಂದಿದ್ವಿ. ನಮ್ಮ ಮಾವ ಎಷ್ಟು ಹುಷಾರಾಗಿ ಬಿಲ್ಗಳೆಲ್ಲ ಇಟ್ಟೈತೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಆ ಬಿಲ್ಗಳೆಲ್ಲ ಈಗಲೂ ಇದ್ದಾವೆ. ಈ ಬಿಲ್ ಯಾರ್ದು ಅಂತ ನಂಗೆ ಗೊತ್ತಿಲ್ಲ. ಇದ್ಯಾವುದೋ ನಮ್ಮ ಮಾವರ ಮನೆ ಕಡೆಯವ್ರಿಗೆ ತಂದಿದ್ದು ಅನಿಸುತ್ತೆ. ಯಾರು ಅಂತ ನಂಗೆ ನೀಟಾಗಿ ಗೊತ್ತಿಲ್ಲ. ಪ್ರಕಾಶ ಅಂತಿದೆ ಹೆಸರು ಮೇಲೆ, ಯಾರಿಗೆ ಅಂತ ನಂಗೆ ಗೊತ್ತಿಲ್ಲ. ನಮ್ಮ ಮಾವ ಹೀಗೆ ಎಲ್ಲ ಬಿಲ್ಗಳನ್ನೂ ಇಟ್ಟಿದ್ದಾರೆ. ಇದೊಂದು ಅಂತಲ್ಲ, ನನ್ನ ಮದುವೆ ಒಡವೆ ಬಿಲ್ನು ಸಹ ಇಟ್ಟಿದ್ದಾರೆ. ಇದು ವೀಣಾ ಆಂಟಿಗಿದ್ದು, ಮಾವರ ಅಕ್ಕರದ್ದು ಸೀರೆ ತಗೊಂಡಿದ್ದು ಮಾವರ ಅಕ್ಕರಿಗೆ. ಇದು ಬಂದು ದೊಡ್ಡತಯ್ಯಕ ಅಂತ ಹೇಳಿ ಅವ್ರಿಗೆ ಸೀರೆ ತಗೊಬಂದಿದ್ದು. ಇದು ನಮ್ಮ ದಾಕ್ಷಾಯಿಣಿ ಆಂಟಿ, ಇದು ಅಂದರೆ ನಮ್ಮ ಮನೆಯವ್ರ ಅಕ್ಕಂಗೆ ಸೀರೆ ತಗೊಂಡಿದ್ದು. ಇದು ಬಂದು ನಮ್ಮ ಮಮ್ಮ ತಕ್ಕಂಗೆ ಅನಿಸುತ್ತೆ. ಇದು ತಿಪ್ಪಾಪುರ, ಇದು ಯಾರೋ ನಮ್ಮ ಅಕ್ಕಂಗ್ಲ, ನಮ್ಮ ದೊಡ್ಡ ಅಕ್ಕಂಗೋ ಚಿಕ್ಕ ಅಕ್ಕಂಗೋ ತಗೊಂಡಿದ್ದು. ನಮ್ಮ ಕಡೆಯವ್ರಿಗೆಲ್ಲ ತಿಪ್ಪಾಪುರ ಅಂತ ಇಷ್ಟಾಕವ್ರೆ. ನೋಡಿ ಇವೆರಡು ತಿಪ್ಪಾಪುರ. ಸುಮಾರು ಬಿಲ್ಗಳಿದ್ದಾವೆ ನಮ್ಮ ಕಡೆಗೂ. ಯಾವ ಸಿಕ್ತೆ ಅದು. ಇದು ನನ್ನ ಫ್ರೆಂಡ್ ರಜಿನಿಗೆ ತಗೊಂಡಿದ್ದು. ಇದು ಅಜ್ಜಿ ಶಾರದಾ ಲಿಂಗಯ್ಯ ಅಜ್ಜಿಗೆ ತಗೊಂಡಿದ್ದು. ಅಜ್ಜಿ 2 ಸೀರೆ ತಗೊಂಡಿದ್ದು. ಅದು ಅಜ್ಜಿ ಸೀರೆ ಬಿಲ್ಲು. ಇದು ನಿಶಿತಕ್ಕ ಅಂದರೆ ಮಾವರ ಅಕ್ಕನ ಮಗಳದು ಸೀರೆ ಇದು. ಇದು ನನ್ನ ಸೀರೆ ಬಿಲ್ಲು. 3 ಸೀರೆಗೆ 52,000 ಆಗಿತ್ತು. ಇದು ನನ್ನ ಸೀರೆಗೆ ಅಷ್ಟು ಬಿಲ್ಲು. ಇದು ಸುಮಾರು ಬಿಲ್ಗಳಿದ್ದಾವೆ. ಅವೆಲ್ಲ ತೆಗಿಯೋದಕ್ಕೆ ಅದರೊಳಗಡೆ ಹುಡುಕಿ ತೆಗಿಯೋದಕ್ಕೆ ಇದಾಗ್ಬಿಟ್ಟಿರುತ್ತೆ. ಅದು ಭಾಗ್ಯಂಟಿಗೆ ತಂದಿತ್ತು ಅನಿಸುತ್ತೆ. ಭಾಗ್ಯಕ್ಕಂತ ಬರೆದೈತೆ. ಮೋಸ್ಟ್ಲಿ ಭಾಗ್ಯಂಟಿಗೆ ಅಂತ ಅಂದ್ಕೊತೀನಿ. ಇದು ಯಾರಿಗೆ ತಗೊಂಡಿದ್ದು ಗೊತ್ತಿಲ್ಲ. ಮೇಲೆ ಹೆಸ್ರು ಹಾಕಿಲ್ಲ. ಇದೊಂದಕ್ಕೆ ಹೆಸರೇ ಬರೆದಿಲ್ಲ ಅಲ್ಲಿ. ಇದು ದಾಕ್ಷಾಯಿಣಿ ಅಂತಲೇ ಬರೆದಿದ್ದೆ. ಮೋಸ್ಟ್ಲಿ ನಮ್ಮ ಅಮ್ಮಂಗೊಂದು ನಮ್ಮ ಆಂಟಿಗೊಂದು ಅನಿಸುತ್ತೆ. ಅದಕ್ಕೆ 2 ಹೆಸರು ಒಂದೇ ಇದ್ದೆ ಅನಿಸುತ್ತೆ. ಈ ಬಿಲ್ ನೋಡಿ KSIC. ಇದು ನೋಡಿ, ಇದು ನಂದು KS ಮೈಸೂರು ಸಿಲ್ಕ್ ನನಗೆ ತಗೊಟ್ಟಿದ್ದನ್ನು. ಮಾವ ಫಸ್ಟು ನನ್ನ ಮದುವೆಗಿಂತ ಫಸ್ಟು ತಗೊಟ್ಟಿದ್ದ ಸೀರೆಗಳಿವು. ಎಂಗೇಜ್ಮೆಂಟ್ ಆಗಿತ್ತು ಅನಿಸುತ್ತೆ. ಆವಾಗ ಕರ್ಕೊಂಡೋಗಿ ನಮ್ಮ ಮಾವ ನನಗೆ ಸೀರೆ ಕೊಡಿಸಿದ್ರು. ಮೈಸೂರು ಸಿಲ್ಕ್ನ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಬೈಕೊತಾ ಇದ್ದೆ, ನಮ್ಮ ಮಾವ ಯಾಕೆ ಈ ಥರ ಸಿಂಪಲ್ ಸೀರೆ ಕೊಡಿಸಿದ್ರು ನನಗೆ ಅಂತ. ಅವಾಗ ಸೀರೆ ವ್ಯಾಲ್ಯೂ ಏನು ಅಂತ ಗೊತ್ತಿರಲಿಲ್ಲ.
ಅವಾಗ ಬೈಕೊತ ಇದ್ದೆ. ಈಗ ನೋಡಿ, ಈಗ ಈ ಸೀರೆ ನಾವೇನಾದರೂ ತೊಗೊತೀವಿ ಅಂತ ಹೇಳಿದ್ರೆ ಮಿನಿಮಮ್ 1.5 ಲಕ್ಷ ಆಗುತ್ತೆ. ಆವಾಗ 2 ಸೀರೆಯಿಂದ 36,400 ರೂಪಾಯಿ ಆಗಿತ್ತು. ಈಗ ನಾವೇನಾದರೂ ಆ ಸೀರೆನ ತೊಗೋತೀವಿ ಅಂತ ಹೇಳಿದ್ರೆ 1.5 ಲಕ್ಷ ಅಂತೂ ಗ್ಯಾರಂಟಿ ಆಗುತ್ತೆ. ಯಾಕೆಂದರೆ ನಾನು ಮದುವೆ ನಾನು ತೊಗೊಂಡಿದ್ದು ದೊಡ್ಡ ಬಾರ್ಡ್ರದ್ದು. ನಾನು ಎಂಗೇಜ್ಮೆಂಟಲ್ಲಿ ತಟ್ಟೆಗೆ ತುಂಬಿದ್ದು ಚಿಕ್ಕ ಬಾರ್ಡ್ರು, ಅದೇನು ಅದು 18,000 ಅನಿಸುತ್ತೆ. ಅದು ಚಿಕ್ಕ ಬಾರ್ಡ್ರು, ಕೆಳಗಡೆ ದೊಡ್ಡ ಬಾರ್ಡ್ರ್ ಇತ್ತು, ಮೇಲ್ಗಡೆ ಪಟ್ಟಿ ಮಾತ್ರ ಚಿಕ್ಕ ಬಾರ್ಡ್ರ್ ಇತ್ತು. ಇಲ್ಲ, 3 ದೊಡ್ಡ ಬಾಡ್ರೆ, ಅದು ಮೇಲ್ಗಡೆ ಪಟ್ಟಿ ಮಾತ್ರ ಇಲ್ಲ, ಕೆಳಗಡೆ ಜರಿ ಬಂದು ದೊಡ್ಡ ಬಾಡ್ರೆ ಇದೆ. ಅದಕ್ಕೂ 18,000 19,000 ಆಗಿತ್ತು ತಟ್ಟೆಗೆ ತುಂಬಿದ್ದು. ಇದು ಫ್ಯಾಕ್ಟ್ರಿಲಿ ಹೋಗಿ ನಮ್ಮ ಮಾವ ನನಗೆ ಕೊಡಿಸಿದ್ದು. ಈಗೇನಾದರೂ ಹೋಗ್ತೀವಿ ಅಂದರೆ ಇವಾಗ ಸ್ಟಾಕಲ್ಲ, ಸೀರೆನೇ ತೋರಿಸಲ್ಲ, ಕ್ಯೂ ನಿಂತಿರ್ತಾರಂತೆ ಜನಗಳು. ನಾನಂತೂ ರೀಸೆಂಟಾಗಿ ಹೋಗೂ ಇಲ್ಲ, ನಂಗೆ ಗೊತ್ತೂ ಇಲ್ಲ. ನನ್ನ ಮದುವೆಲೇ ಲಾಸ್ಟು ಮೈಸೂರು ಸಿಲ್ಕ್ ಸೀರೆನ ತೊಗೊಂಡಿದ್ದು ನೋಡಿ. ಅದಕ್ಕೆ ಹೇಳಿದ್ದು ಮೈಸೂರು ಸಿಲ್ಕು ರೇಷ್ಮೆ ಸೀರೆಗಳನ್ನ ಬಿಸಾಕಬೇಡಿ ಅಂತ ಹೇಳಿ. ಅಜ್ಜಿ ಅವತ್ತಿನ ಕಾಲದಲ್ಲೇ ಸೀರೆಗಳನ್ನ ಕೊಟ್ಟು ದೀಪನ ಮಾಡಿಸ್ಕೊಂಡಿದ್ರಂತೆ. ಈಗೆಲ್ಲ ತೊಗೊತಾರೆ, ನಾನು ರೇಷ್ಮೆ ಸೀರೆನ ಇಷ್ಟು ದುಡ್ಡು ಕೊಟ್ಟು ತೊಗೊತೀನಿ, ಅಷ್ಟು ದುಡ್ಡು ಕೊಟ್ಟು ತೊಗೊತೀನಿ, 10,000 ಕೊಡ್ತೀನಿ, 5,000 ಕೊಡ್ತೀನಿ ಅಂದ್ಬಿಟ್ಟು ತೊಗೊಂಡೋಗ್ತಾರೆ. ದಯವಿಟ್ಟು ಯಾರೂ ಕೊಡಬೇಡಿ. ಯಾರಾದರೂ ಒಬ್ಬರು ಮಾಡೇ ಮಾಡ್ತಾರೆ. ಯಾರು ಸೀರೆನ ಕರಗಿಸಿ ಅದನ್ನು ಬೆಳ್ಳಿ ಮಾಡಿ ಅದನ್ನು ನಿಮಗೆ ಬೇಕು ಅಂತ ಹೇಳಿದ್ರೆ ಬೆಳ್ಳಿದೇನಾದರೂ ಬೇಕು ಅಂದರೆ ತೊಗೋಬೋದು. ಈಗಂತೂ ಬೆಳ್ಳಿ ಚಿನ್ನವಂತೂ ತೊಗೊಳಕ್ಕೆ ಆಗಲ್ಲ, ತುಂಬ ಅಂದರೆ ತುಂಬ ಕಾಸ್ಟ್ಲಿ ಆಗಿಬಿಟ್ಟೈತೆ. ರೈಟೆಲ್ಲ ಗಗನಕ್ಕೆ ಏರ್ಬಿಟ್ಟಿದ್ದಾವೆ. ಆದಷ್ಟು ಎಲ್ಲರೂ ಯಾರಾದರೂ ಮಾಡೇ ಮಾಡ್ತಾರೆ. ಯಾರಿಗಾದ್ರೂ ಗೊತ್ತಿರ್ತದೆ. ಚಿನ್ನ ಬೆಳ್ಳಿ ಅಂಗಡಿಯವ್ರನ್ನು ಕೇಳಿದ್ರು ಅಂತ ಅವ್ರು ಹೇಳ್ತಾರೆ ಯಾರು ಮಾಡಿಕೊಡ್ತಾರೆ ಅಂತ ಹೇಳಿ. ಅವರು ಸಹ ಮಾಡ್ಬೋದೇನೋ, ಆಚಾರಿಗಳಿರ್ತಾರಲ್ಲ ಅವರು ಮಾಡ್ತಾರೆ. ಎಷ್ಟೋ ಜನ ಮಾಡ್ತಾರೆ, ಇಲ್ಲಿ ಮಂಡ್ಯದಲ್ಲೂ ಮಾಡ್ತಾರಂತೆ. ನಾನು ಯಾವುದನ್ನೂ ಮಾಡಿಸಿಲ್ಲ. ಅಜ್ಜಿ ಯಾವಾಗಲೂ ಹೇಳ್ತಿದ್ರು ಮಾಡಿಕೊಡ್ತಾರೆ ಅಂತ ಹೇಳಿ. ಹೀಗೆಲ್ಲ ಸೀರೆ ತೊಗೊಳೋದೇ ಅದೇ ಉದ್ದೇಶಕ್ಕೆ. ಎಲ್ಲ ಅಷ್ಟು ಕಮ್ಮಿಗೆ ತೊಗೊಂಡು ಅವರು ಲಾಭ ಮಾಡ್ಕೊತಾರೆ. ಜನಗಳಿಗೆ ಗೊತ್ತಿರಲ್ಲ, ತೊಗೊಂಡೋಗಿ ಕೊಟ್ಟು ದುಡ್ಡು ಇಸ್ಕೊಂಬರ್ತಾರೆ ಅಷ್ಟೇ. ನಾನು ಹೇಳೋದೇನು ಅಂದರೆ ಯಾರೂ ಸೀರೆಗಳನ್ನ ಕೊಡಬೇಡಿ. ನೀವೇ ಹೋಗಿ ಕೇಳಿ ಅದೇ ದುಡ್ಡಿಗೆ ಏನಾದರೂ ಮಾಡಿಸ್ಕೊಂಡು ಇಟ್ಕೊಳ್ಳಿ ಮನೇಲಿ ಅಂತ ನಾನು ಹೇಳ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.